ವಿದ್ಯಾಶ್ರೀಸ್ ಲಾಗ್. ಸೊ ಇವತ್ತು ಬೆಳಗ್ಗೆನೇ ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ತಿಂಡಿಗೆ ರವೆ ಇಡ್ಲಿ ವಿತ್ ಟೊಮೆಟೊ ಚಟ್ನಿ ಮಾಡಿದ್ವಿ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇರೋದು ಶಿವಗಂಗೆಗೆ, ಅಂದರೆ ನಮ್ಮ ನೇಟಿವ್ಗೆ. ಸೊ ಅಲ್ಲಿ ನಿನ್ನೆ ಜಾತ್ರೆ ಇತ್ತು. ಸೊ ಸಿಂಪಲಾಗಿ ಜಾತ್ರೆ ಮುಗಿಸಿದ್ದಾರೆ, ಬಿಕಾಸ್ ಟೆಂಪಲ್ ಕಟ್ತಾ ಇದ್ದಾರೆ. ಹಾಗಾಗಿ ವಿಸ್ಮಯ್ ಕೂಡ ಇದನ್ನೆಲ್ಲ ಜೊತೆಗೆ ಹಾಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನೆನ್ನೆ ಆರತಿ ಎಲ್ಲ ಮುಗ್ದಿದೆ. ಇವತ್ತೇನಿದ್ರು ನಾನ್ ವೆಜ್ ಊಟ ಇದೆ. ಆ್ಯಂಡ್ ಹಾಗೆ ನಾವು ಮಡ್ಲಕ್ಕಿ ಕೊಡಬೇಕಿತ್ತು. ವರ್ಷಕ್ಕೊಂದ್ಸಲ ಮಡ್ಲಕ್ಕಿ ಕೊಡ್ತೀವಿ ನಾವು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ ಆನ್ ದ ವೇ. ಹಾಗೆ ತಾರಿಂಗ್ ಕೂಡ ಪಿಕಪ್ ಮಾಡ್ಕೊಂಡ್ವಿ. ಫೈನಲಿ ರೀಚ್ ಆಗ್ತಾ ಬರ್ತಾ ಇದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಫುಲ್ ಕ್ಲೌಡಿ ಇತ್ತು. ಬಟ್ ಇಲ್ಲಿ ಶಿವಗಂಗೆಯಲ್ಲಿ ನಾನು ಅಂದ್ಕೊಂಡೆ ತುಂಬ ವೆದರ್ ಚೆನ್ನಾಗಿರುತ್ತೆ, ಮಳೆ ಎಲ್ಲ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಗಾಳಿ ಮಾತ್ರ ಚೆನ್ನಾಗಿ ಬರ್ತಾ ಇತ್ತು, ಬಿಕಾಸ್ ಮರ ಗಿಡಗಳೆಲ್ಲ ತುಂಬಾ ಇದಾವಲ್ವ. ಹಾಗಾಗಿ ಆ್ಯಂಡ್ ನಮಗಂತೂ ಊರುಗಳಿಗೆ ಹೋಗೋಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಬ್ಯಾಂಗ್ಳೂರಲ್ಲಿ ಆ ಟ್ರಾಫಿಕಲ್ಲಿ ಇದು ಸಾಕಾಗೋಗ್ಬಿಟ್ಟಿರುತ್ತೆ. ಯಾವಾಗ ಹೋಗ್ತೀವಿ ಅಂತ ಕಾಯ್ತಾ ಇರ್ತೀವಿ. ಆ್ಯಂಡ್ ದೇವಸ್ಥಾನಕ್ಕೆ ಬಂದು ಮಡ್ಲಕ್ಕಿ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಸೀರೆ, ಮಡ್ಲಕ್ಕಿ ಸಾಮಾನು, ಪೂಜೆ ಸಾಮಾನು ಎಲ್ಲನೂ ಇಟ್ಕೊಂಡು ಈಗ ಹೊರಡಬೇಕು. ಆ್ಯಂಡ್ ಇದು ಬಂದು ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋ ಒಂದು ಪಿಕ್ಚರ್ ತೋರಿಸ್ತಿದ್ದೀನಿ ನೋಡಿ. ಇದೆ ಕನ್ಸ್ಟ್ರಕ್ಷನ್ ನಡೆಯೋದು. ಜಾತ್ರೆ ಇರೋದ್ರಿಂದ ನಿನ್ನೆ ಸಿಕ್ಕಾಪಟ್ಟೆ ಜನ ಇದ್ದರು ನಾನು ನೋಡ್ದೋ ಹಾಗೆ. ಬಟ್ ಇವತ್ತೇನು ಅಷ್ಟು ಜನ ಇರಲಿಲ್ಲ. ನಿನ್ನೆ ಯಾರ್ಯಾರು ಮಡ್ಲಕ್ಕಿ ಕೊಟ್ಟಿಲ್ವೋ ಅವರೆಲ್ಲ ಇವತ್ತು ಬಂದು ಕೊಡ್ತಾ ಇದ್ದಾರೆ. ಈ ಕಡೆ ಚಿಕ್ಕ ಗುಡಿಯಲ್ಲಿ ಇಟ್ಕೊಂಡಿದ್ದಾರೆ ಅಷ್ಟೇ. ಅವ್ರ ಪೂಜೆ ಅಂತ ಆಗಲಿರು, ಪೂಜೆ ಆಗ್ಬೇಕಂತೀರಮ್ಮ ಅವ್ರದ್ದು ಇಲ್ಲ ಕೊಟ್ಬಿಡ. ಇದೇ ನೋಡಿ ದೇವರು. ಆ್ಯಂಡ್ ಇದು ಬಂದು ಚಿಕ್ಕ ಮರಿಹೊನ್ನಮ್ಮ ತಾಯಿ ಅಂತ ಇದು. ಆ್ಯಂಡ್ ಚಿಕ್ಕದು ಪಕ್ಕದ ಕಡೆ ಇದೆ, ಆ ಕಡೆ ಇದೆ. ಸೊ ಇದು ಮರಿಹೊನ್ನಮ್ಮ ತಾಯಿ ದೇವಿ ಅಂತ ನಮ್ಮ ಹೆಣ್ಣು ದೇವರು ಇದು. ಆ್ಯಂಡ್ ಇದು ಆಗುತ್ತೆ ಲಕ್ಷ್ಮೀ ದೇವರು ಕೂಡ ನಮ್ಮ ಹೆಣ್ಣು ದೇವರು. ಈಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಆ್ಯಕ್ಚುಲಿಯಾಗಿ ದೇವಸ್ಥಾನ ಇದ್ದಿದ್ದು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಟಾರ್ಪಲೆಲ್ಲ ಹಾಕಿದ್ದಾರೆ, ಅಲ್ಲಿದ್ದು ದೇವಸ್ಥಾನ. ಸೊ ಈಗ ದೊಡ್ಡದಾಗಿ ಕಟ್ಟಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿರೋ ಒಂದು ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇದ್ರದ್ದೇ ಜಾತ್ರೆ. ಸೊ ಇದು ತಳಪಾಯ, ಯಾವಾಗ ಫಿನಿಶ್ ಆಗುತ್ತೆ ಗೊತ್ತಿಲ್ಲ. ಎಲ್ಲ ರೆಡಿಯಾಗಿ ಅಲ್ಲಿ ಕುಂತಿದ್ದಾರೆ ಆಲ್ರೆಡಿ ಕಾರಲ್ಲಿ. ತಾಯಿ ಕಪ್ಪಡಮ್ಮ ಜಗನ್ಮಾತೆ, ತಾರಿನೇ ಇರಬೇಕು. ಸೊ ಇದೆಲ್ಲ ಒಂಥರ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಅಪ್ಪಿತ್ತು ಅಲ್ವಾ, ಇದೆಲ್ಲ ಅಗದ್ಬಿಟ್ಟಿದ್ದಾರೆ, ಫುಲ್ ಅಗದ್ಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಮರಗಳು. ಸೊ ಇದು ಬಂದು ಇನ್ನೊಂದು ಚಿಕ್ಕ ಮರಿಯಮ್ಮ ದೇವಸ್ಥಾನ ಅಂತ. ಸೊ ಇಲ್ಲೂ ನಮಸ್ಕಾರ ಹಾಕೊಂಡು ಹಂಗೆ ಹೋಗ್ಬಿಡೋಣ ಬಾ. ಪಟ್ಟೆ ಬಿಸಿಲಿದೆ ಯಪ್ಪ. ಇಷ್ಟು ದಿನ ಮಳೆ ಇತ್ತು ಅಪ್ಪ. ಹಳ್ಳದಿನ್ನೇ ಹಳ್ಳದಲ್ಲಿ ಬರಬೇಕು, ಸಿಕ್ಕಾಪಟ್ಟೆ ಮಳೆ ಇತ್ತು. ಈಗ ನೋಡ್ರಿ ಎಲ್ಲ ಬಿಸಿಲು. ಇದು ಒಂದು ಚಿಕ್ಕ ಮರಿಯಮ್ಮ ಅಂತ, ಅದರ ತಂಗಿ ಅಂತ ಹೇಳ್ತಾರೆ. ಅದು ಆ ಕಡೆ ಇರೋದು ಅಕ್ಕ, ಈ ಕಡೆ ಇರೋದು ತಂಗಿ ಅಂತ. ಸೊ ಇಲ್ಲಿಗೆ ನಾವು ಮಡ್ಲಕ್ಕಿ ಎಲ್ಲ ತಂದಿರಲಿಲ್ಲ, ಬರೀ ಜಸ್ಟ್ ಪೂಜೆ ಮಾಡಿಸ್ಕೊಂಡು ಆರತಿ ತೊಗೊಂಡು ಹೋಗೋಣ ಅಂತ ಹೋಗಿದ್ದೀವಿ. ಇಲ್ಲೆಲ್ಲ ಚೆನ್ನಾಗಿ ಮೆರವಣಿಗೆ ದೇವರು ಎಲ್ಲ ಇಲ್ಲೇ ಇಟ್ಟಿದ್ರು. ಸೊ ಇಲ್ಲಿನೇ ಪೂಜೆ ಎಲ್ಲ ಮಾಡಿಕೊಟ್ರು. ಇದೆಲ್ಲ ತಗೊಂಡು ನೆಕ್ಸ್ಟ್ ಊರ ಕಡೆಗೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ಒಂದು ಜಸ್ಟ್ ಒಂದು 15 ಮಿನಿಟ್ಸ್ ಅಷ್ಟೇ. ತಾರಿ ಅಪ್ಪ ಅಂತೂ ಫುಲ್ ಗಲಾಟೆ. ಅವನೇ ಕಾರ್ ಓಡಿಸ್ಬೇಕು ಅಂತ ನೋಡಿ ಹೆಂಗೆ ಓಡಿಸ್ತಿದ್ದಾನೆ. ತಾತಯ್ಯ ಕೈಯೆಲ್ಲ ಇಟ್ಕೊಂಡೈತೆ. ಭಾರಿ ಓಡಿಸ್ಬಿಟ್ಟ. ಸಿಕ್ಕಾಪಟ್ಟೆ ಸೆಕೆ ಇರೋದ್ರಿಂದ ಸ್ವಲ್ಪ ಜ್ಯೂಸು ಮತ್ತು ಲೇಸು, ಯಾಕಂದರೆ ತಾರಿ ಅವಾಗ ಏನಾದರೂ ಕೇಳ್ತಿರ್ತಾನೆ. ಅಲ್ಲಿ ಅಷ್ಟೊಂದೆಲ್ಲ ಫೆಸಿಲಿಟೀಸ್ ಇರಲ್ಲ. ಹಾಗಾಗಿ ಇಲ್ಲಿಂದನೇ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಎಸ್, ಫೈನಲಿ ಬಂದಿದ್ದೀವಿ ಇಲ್ಲಿಗೆ. ಹೌ ಆರ್ ಯು? ಬಾಯ್ಲೆ ಅಮ್ಮ ನಡೀತ ಅನ್ಕಣೆ. ಬಂದು ಇವರೆಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ರು. ಆ್ಯಂಡ್
ನಾನು ಮತ್ತು ಚಂದು ಅವರೆಲ್ಲ ತಾತ ಅಂದರೆ ದೊಡ್ಡ ಮಾವ ಇವರು. ಸೊ ಇವ್ರ ಹತ್ರ ಮಾತಾಡ್ಕೊಂಡಿದ್ವಿ ಆ್ಯಂಡ್ ಫೈನಲಿ ಅಡುಗೆ ಎಲ್ಲ ಆಗಿದೆ. ತಾರಿಗೆ ನಮ್ಮ ಮಮ್ಮಿ ಊಟ ಮಾಡಿಸ್ತಿದ್ದಾರೆ ಆ್ಯಂಡ್ ನನ್ನ ಕೋ ಸಿಸ್ಟರ್ ಕೂಡ ನಾವೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸರಿ, ಹಾಯ್. ಹಳ್ಳಿ ಕಡೆ ಆ ಟೀ ಕುಡಿಯೋದಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಬಿಕಾಸ್ ಅಲ್ಲಿನ ಫ್ರೆಶ್ ಹಾಲಲ್ಲಿ ನಮಗೆ ಟೀ ಮಾಡಿಕೊಡ್ತಾರಲ್ವ, ಹೋದಾಗ ಬೆಲ್ಲದ ಟೀ ಎಲ್ಲ ಇರುತ್ತೆ. ಸೊ ಸಕ್ಕತ್ತಾಗಿರುತ್ತೆ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾಶ್ರೀಸ್ ವ್ಲಾಗ್. ಸೊ ನಾವಿವತ್ತು ಶಿವಗಂಗೆಗೆ ಬಂದಿದ್ದೀವಿ. ಸೊ ಇಲ್ಲಿ ನಮ್ಮದು ಹೆಣ್ದೇವ್ರಿದೆ ಮರಿಯಮ್ಮ ಅಂತ. ಸೊ ಆ ದೇವರಿಗೆ ಇವತ್ತು ನಿನ್ನೆ ಆರತಿ ಮಾಡಿದ್ದಾರೆ. ಸೊ ಇವತ್ತು ನಾನ್ ವೆಜ್ ಊಟ, ಹಾಗಾಗಿ ಬಂದಿದ್ದೀವಿ. ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ನಾವು ಚಂದು ತಾರಿ ಈ ಕಡೆ ಕರ್ಕೊಂಬಂದಿದ್ದೀವಿ ಬಿಕಾಸ್ ಅವ್ರಿಗೆ ಊಟ ಮಾಡೋಕ್ಕೆ ಬಿಡಲ್ಲ, ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ತೋಟದಲ್ಲಿ ಇದ್ದೀವಿ. ಎಷ್ಟು ತಣ್ಣಕ್ಕಿದೆ ಗೊತ್ತಾ, ಇಲ್ಲೇ ಕುತ್ಕೊಳ್ಳೋಣ ಅಂದರೆ ನೀರು ಬಿಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಫುಲ್ ನೀರು ಬಿಟ್ಬಿಟ್ಟವ್ರೆ. ಸೊ ಇವನು ಹಸು ಹತ್ರ ಅದ್ರ ಮೇಲೆ ಕುತ್ಕೋಬೇಕು ಅಂತ ಹಠ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆ್ಯಂಡ್ ಇದು ಶಿವಗಂಗೆ ಜಾತ್ರೆ ಅಂತ ಹೇಳ್ತಾರೆ. ಬಟ್ ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಾಗಾಗಿ ಸಿಂಪಲ್ಲಾಗಿ ಆ ಜಾತ್ರೆನ ಬಿಡಬಾರ್ದು ಅಂತ ಸಿಂಪಲ್ಲಾಗಿ ಜಾತ್ರೆ ಮಾಡ್ತಾಯಿದ್ದಾರೆ. ನಾನು ಫಾರ್ ದ ಫಸ್ಟ್ ಟೈಮ್ ಬಂದಿದ್ದೀನಿ 5 ಇಯರ್ಸಿಂದ. ಈ ಜಾತ್ರೆಗೆ ಫಸ್ಟ್ ಟೈಮ್ ಬಂದಿರೋದು. ಯಾವಾಗಲೂ ಏನಾದರೂ ಒಂದು ಇರ್ತಿತ್ತು ನಾವು ಬರ್ದಿರೋ ಇರೋದಕ್ಕೆ ಕಾರಣಗಳು. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಆ್ಯಂಡ್ ಇವತ್ತು ಸಂಜೆ ಏನೋ ದೇವರು ಅಂದರೆ ಮೆರವಣಿಗೆ ಬರ್ತಾರೆ. ಸೊ ನಾವು ಇರಲ್ಲ ಅಂತ ಅನ್ಕೋತೀವಿ, ಅಷ್ಟೊತ್ತಿಗೆ ಹೊರಡ್ತೀವಿ ನಾವು ಊರಿಗೆ. ಇಷ್ಟೇ ಇಲ್ಲಿನ ಅಪ್ಡೇಟ್ಸ್. ಆ್ಯಂಡ್ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಅಂತ ಕೂಡ ತೋರಿಸ್ತೀನಿ. ಸೊ ಎಷ್ಟು ಚೆನ್ನಾಗಿದೆಲ್ಲ, ಬ್ಯೂಟಿಫುಲ್ ವ್ಯೂ, ನೇಚರ್. ಹಸಿ ಹುಲ್ಲು ಬಂದಿದೆಯಲ್ಲ, ಯಾರೋ ಹಸುಗಳನ್ನ ಬಿಟ್ಟವ್ರ ಅಜ್ಜಿ ಮೇಯೋದಕ್ಕೆ. ನಮ್ಮದ್ರಲ್ಲಿ ನೀರು ಬಿಟ್ಬಿಟ್ಟಿದ್ದಾರೆ, ಇಲ್ಲ ಮಳೆ ಹುಯ್ದಿರೋದೋ ಏನೂ ಗೊತ್ತಾಗ್ತಿಲ್ಲ. ಓಹೋ ನೋಡಿ ಹೆಂಗೆ ಸ್ಕಿಡ್ಡಿ ಹೊಡಿತಾರೆ. ಇಲ್ಲಿ ಅವನ ಹಸು ಮೇಲೆ ಕೂತ್ಕೋಬೇಕಂತೆ, ಆಗ್ತಿಲ್ಲ. ಏನಂತ ಬಿಟ್ಕೊತಿಲ್ವಾ? ಇರು ಹೋಗ್ತೀನಿ ನೋಡೋಣ. ಬಾವಿ ಫುಲ್ ನೀರು ಬಂದ್ಬಿಟ್ಟಿದೆ. ಮಳೆ ಜಾಸ್ತಿ ಆಯ್ತಲ್ವಾ, ಅದಕ್ಕೆ ಚೆನ್ನಾಗಿರೋ ನೀರು ಬಂದಿದೆ. ಕಸ ಏನೂ ಇಲ್ಲ ಇವತ್ತು. ತೋಟ ಏನಂತೋ ಬೇಡ ಅಮ್ಮು ಗುಮ್ಮುತ್ತೆ. ಹಾಗೆ ಅಲ್ಲೆಲ್ಲ ತಿರ್ಗಾಡ್ಕೊಂಡು ಬಂದು ಊಟ ಎಲ್ಲ ಮುಗಿಸಿ ನಾವು ರಾಜು ಅಣ್ಣ ಅವರೆಲ್ಲ ಕೂತಿದ್ದೀವಿ. ಇಲ್ಲಿ ತಣ್ಣಕ್ಕಿರುತ್ತೆ ನೆಲ. ಇದನ್ನ ಕೆಂಪು ನೆಲ ಅಲ್ವಾ ಇದು. ಸೊ ಎಷ್ಟು ತಣ್ಣಕ್ಕಿರುತ್ತೆ ಗೊತ್ತಾ. ಆ್ಯಂಡ್ ಈಚೆ ಕಡೆ ಕಲ್ಲು ನೆಲ, ಸಿಕ್ಕಾಪಟ್ಟೆ ತಣ್ಣಕ್ಕಿರುತ್ತೆ. ಆ್ಯಂಡ್ ಹಾಗೆ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಸ್ವಲ್ಪ ಟೈಮ್ ಪಾಸ್ ಆಗಬೇಕಲ್ವಾ, ಹಾಗಾಗಿ ಎಲ್ಲ ರಿಲೇಟಿವ್ಸ್ ಎಲ್ಲ 1:30 2 o'clock ಮೇಲೆ ಬರ್ತಾರಂತೆ. ಸೊ ಅವ್ರು ಬರೋಷ್ಟರಲ್ಲಿ ನಾವು ಇರೋಲ್ಲ ಗೊತ್ತಿಲ್ಲ, ಬಿಕಾಸ್ ನಮ್ಮ ಮಾವಂಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದ್ಬಿಟ್ವಿ ನಾವು. ಇದು ಬಂದು ನಮ್ಮ ಮಾವವರ ಅಪ್ಪ ಅಮ್ಮ ಅಂದರೆ ಚಂದು ಅವರ ಅಜ್ಜಿ ತಾತ ಫೋಟೋ. ಸೊ ಇದು ಹಳೇ ಕಾಲದ ಅದೇ ಫೋಟೋಸೇ ಇರೋದು. ಆ್ಯಂಡ್ ಇದೆಲ್ಲ ಪೂಜೆ ಎಲ್ಲ ಮುಗ್ದಿದೆ. 2 o'clock ಆಗಿದೆ ಆಲ್ರೆಡಿನೇ. ಸೊ ನಾವು ಹೊರಡಬೇಕು ಅಂತ ಅಂದ್ಕೊಂಡು ಹೊರಟಿದ್ದೀವಿ ಈಗ. ಆ್ಯಂಡ್ ಆನ್ ದ ವೇ ಬರ್ತಾ ಇಲ್ಲಿ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಸೊ ಆ ದೇವಸ್ಥಾನದ ಹತ್ರ ಕಲ್ಯಾಣಿ ಇದೆ. ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಫಿಶಸ್ ಇದೆ ಅಂತ ಹೇಳಿದ್ರು. ಸೊ ನಮ್ಮ ಮಾವ ಇಲ್ಲಿ ಸ್ಟಾಪ್ ಮಾಡಿದ್ರು, ಬಿಕಾಸ್ ಸವಿತಾ ಅವರು ಅಂದರೆ ಚಂದು ತಂಗಿಯವರೆಲ್ಲ ಬರ್ತಾಯಿದ್ರು ಆನ್ ದ ವೇ. ವಿಸ್ಮಯನ ಕರ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡು ಇಲ್ಲ ನಿಲ್ಲಿಸಿದ್ದೀವಿ. ಆ್ಯಂಡ್ ಇಲ್ಲೆಲ್ಲ ಕಳ್ಳೆಪುರಿ ತೊಗೊಂಡು ಎಲ್ಲ ಮೀನಿಗೆ ಹಾಕೋದಕ್ಕೆ ಹೋಗ್ತಾರೆ. ಆ್ಯಂಡ್ ಕ್ಲೋಸ್ ಕೂಡ ಮಾಡಿದ್ದಾರೆ ಅಲ್ಲಿ, ಯಾಕಂದರೆ ಮಕ್ಕಳು ವಿಪರೀತ ಒಳಗಡೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಆಳ ಇದೆ ಇದು ಸಿಕ್ಕಾಪಟ್ಟೆ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟೊಂದು ಫಿಶಸ್ ಇದೆ ಗೊತ್ತಾ. ನಾವು ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ವಿ ಮೀನಿಗೆಲ್ಲ, ಇದು ಕಳೆಪುರಿ ಹಾಕೋಕ್ಕೆ. ಅದೆಲ್ಲ ತೂರ್ಕೊಂಡು ಬೇರೆ ಸ್ಟೆಪ್ಸ್ ಹತ್ರ ಎಲ್ಲ ಹೋಗ್ತಾಯಿತ್ತು. ಆದರೂ ಅಲ್ಪ ಸ್ವಲ್ಪ ಎಲ್ಲ ನೋಡಿ ಎಲ್ಲ ಹೆಂಗೆ ಚೆಲ್ಲಿದ್ದಾರೆ ನೋಡಿ. ವೆದರು ಸಿಕ್ಕಾಪಟ್ಟೆ ಸನ್ನಿ ಆಗಿದ್ರು ಗಾಳಿ ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ತುಂಬ ದೊಡ್ಡ ಕಲ್ಯಾಣಿ ಇದು. ನಾನು ನೋಡೇ ಇರಲಿಲ್ಲ ಇಷ್ಟು ದೊಡ್ಡ ಕಲ್ಯಾಣಿನ. ಆ್ಯಂಡ್ ಯಾವತ್ತೂ ಕೂಡ ಈ ರೋಡಲ್ಲಿ ಬಂದು ಹೋಗ್ತಾ ಇರ್ತೀವಿ, ಯಾವತ್ತೂ ಇಳಿದೂ ಇರಲಿಲ್ಲ. ಸೊ ಇವತ್ತು ವಿಸ್ಮಯಿಗೋಸ್ಕರ ಇಳ್ದಿರೋದು, ಅದರಲ್ಲಿ ಫಿಶಸ್ ನೋಡಬೇಕು ಅಂತ ಹೇಳ್ಬಿಟ್ಟು.
ನಾನೊಂದು ಆಗ ಕಾಲ ಗಾಳಿಗೆಲ್ಲ ವಾಪಸ್ ಬರುತ್ತೆ. ಹಾಕು ಹಾಕು ಹೆಚ್ಚು ಹಾಕು ಹಾಕು ಸವಿತಾ ಅವ್ರು ಕೂಡ ಬಂದರು ಆ್ಯಂಡ್ ತಾರಿನ ನಾವು ಕರ್ಕೊಂಡು ಬಂದ್ವಿ, ವಿಸ್ಮಯನ ಅವ್ರು ಕರ್ಕೊಂಡು ಹೋದ್ರು. ಈ ಥರ ಎಕ್ಸ್ಚೇಂಜ್ ಕೂಡ ಆಯಿತು ಇಲ್ಲಿ. ಅವ್ನು ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ಕಲ್ಯಾಣಿ ಹತ್ರ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮಾತ್ರ ಕಲ್ಯಾಣಿ ಹತ್ರ, ಆ್ಯಂಡ್ ಒಂಥರ ಪೀಸ್ಫುಲ್ ಅಂತ ಅನಿಸ್ತು. ಆ್ಯಂಡ್ ತೋಟದಲ್ಲಿ ಕೂಡ ನಾನು, ತಾರಿ, ಚಂದು ಎಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ತೊಗೊಂಡಿದ್ವಿ. ಆ್ಯಂಡ್ ಇದು ಬಂದು ನಮ್ಮ ದೇವರು. ಸೊ ದೇವ್ರನ್ನ ಒಂದಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಆ್ಯಂಡ್ ಈ ಸಲ ಏನು ಅಂತ ಜೋರು ಜಾತ್ರೆ ಏನು ಮಾಡಿರಲಿಲ್ಲ, ಬಿಕಾಸ್ ಏನು ಹೇಳ್ತೀರಾ, ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ. ಆ್ಯಂಡ್ ಇಲ್ಲಿರೋದು ಬಂದು ನೆನ್ನೆ ಮಾಡಿರೋ ಅಂಥ ದೀಪಗಳು, ಅಂದರೆ ತಂಬಿಟ್ಟು ದೀಪಗಳು. ಇಲ್ಲಿ ಮನೆಯಲ್ಲೇ ಮಾಡಿ ಆರತಿ ಬೆಳ್ಕೊಂಡು ಇಟ್ಕೊತಾರೆ. ಈಗ ಫೈನ್ ಬ್ಯಾಕ್ ಟು ಮನೆ ಆದ್ವಿ. ಆ್ಯಂಡ್ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.